ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾವಿನ್ನು ನಮ್ಮ ನಿಧಿ ಯಾವಾಗ್ಲೂ ನಮ್ಮನೆ ಇರಲ್ಲ, ಪಕ್ಕದ ಮನೆಗೆ ಹೋಗ್ತಾನೆ. ಏನು ತರಲ್ಲ, ನೀವು ನಮ್ಮನೆಗೆ ಸೇರ್ಕೊಳ್ಳಲ್ವಲ್ಲ, ಅದಕ್ಕೆ ನಾವೇನು ತರಲ್ಲ. ಬಾರವಾ ಹಾಯ್. ನೋಡಿ ಗೈಸ್, ನಾವು ಪೇಟೆಗೆ ಹೋಗ್ತಿದ್ದೀವಿ ಬಾ ಅಂತಂದ್ರೂ ಬರ್ತಾಯಿಲ್ಲ. ಅಷ್ಟು ಧೈರ್ಯ ಪಕ್ಕದ ಮನೆಯವ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ನಾವೇನಾದರೂ ಇಲ್ಲ ಅಂತಂದರೆ ಪಕ್ಕದ ಮನೆಯವ್ರ ಜೊತೆ ಇರೋ ಅಂತ ಹೇಳೋಗಿರ್ತೀವಲ್ಲ. ಸೊ ಹಾಗಾಗಿ ಇವ್ರ ಜೊತೆನೇ ಇರ್ತಾಳೆ. ಹಾಂ, ಬರ್ತಾ ಇಲ್ಲ. ಫಸ್ಟ್ ಸ್ವಲ್ಪ ದಿನ ಹೋಗ್ತಿರ್ಲಿಲ್ಲ, ಆಮೇಲೆ ಇವಾಗ ಮತ್ತೆ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಜೊತೆಗೇನೆ ಬರ್ತಾಯಿಲ್ಲ ಗೈಸ್. ನಾವೆಲ್ಲ ಹೋದ್ರೂ ನೆನ್ನೆನೋ ಹಂಗೆ ಅಲ್ವಾ, ನೀನು ಟೌನ್ಗೆ ತಗೊಂಡು ಬಂದೇ ಇರಲಿಲ್ಲ. ಗೈಸ್, ಇಲ್ಲಿ ಮೈಸೂರು ಮೇನ್ ರೋಡ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಲೈಟ್ಸ್ ಕಡಿಮೆ, ಹಾಗಾಗಿ ಕಾಣಿಸೋದೇ ಇಲ್ಲ. ಏನಾದರೂ ಈ ಥರ ಹೆಡ್ಲೈಟ್ಸ್ಗಳು ತುಂಬ ಡೌನ್ ಇತ್ತು ಪವರ್ ಅಂತ ಅಂದರೆ ನೈಟ್ ಟೈಮ್ ಕಾಣಿಸೋದಿಲ್ಲ. ಏನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಗಾಡಿಲಂತೂ ಹೆಡ್ಲೈಟೇ ಇಲ್ಲ, ಆದ್ರೂ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತೀವಿ ಗೈಸ್. ನಾವು ಮಿಡ್ ನೈಟ್ಗೆ ಎದ್ರಿಕೊಳ್ಳಲ್ಲ, ಯಾವ ನೈಟ್ಗೆ ಎದ್ರಿಕೊಳ್ಳಲ್ಲ ನಾವು, ಅಲ್ವಾ ವಿಷಯಣ? ಎದ್ರಿಕೊಳ್ಳಲ್ಲ ತಾನೇ. ಸಿಕ್ಕದ್ಲ ಗೈಸ್ ಪ್ರೀತಕ್ಕ. ಸೊ ಅವ್ರನ್ನ ಏನೋ ಶಾಪಿಂಗ್ ಬಂದಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ನಾವು ಮೇನ್ ಹೋಗ್ತಾ ಇರೋ ಪರ್ಪೋಸ್ ಏನು ಗೊತ್ತಾ ಗೈಸ್, ನಮ್ಮನೆ ಹೀಟ್ರ್ ಹಾಳಾಗಿ ಮ್ಯಾಕ್ಸಿಮಮ್ ಒಂದು 2-3 ಮಂತ್ಸ್ ಆಯಿತಾ. 2-3 ಮಂತ್ಸ್ ಆಗಿದೆ. ಇದ್ದಾಗ ಎಲ್ಲರ ಮನೆಗೂ ಕೊಟ್ಟು ಕಳಿಸ್ತಾ ಇದ್ವು. ಇವಾಗ ನಮ್ಮ ಮನೆಯೇ ಹೀಟ್ರ್ ಇಲ್ಲ, ಸೊ ಹಾಗಾಗಿ ಹೀಟ್ರ್ ಪರ್ಚೇಸ್ ಮಾಡ್ಬೇಕಂತಾನೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇರ್ತಾರೆ ನಾನು ವ್ಲಾಗ್ ಮಾಡೋದನ್ನ. ಹಿಂಗೆ ರೋಡಲ್ಲಿ ಏನಾದರೂ ಹೋಗ್ತಾ ಇರಬೇಕಾದ್ರೆ ವ್ಲಾಗ್ ಮಾಡ್ತಾ ಇರ್ತೀನಿ ಅಂತ ಅಂದಾಗ ನಗಾಡೋದು, ಆಮೇಲೆ ಕೈ ಎತ್ತೋದು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಅನ್ನೋದು, ಈ ಥರ ಎಲ್ಲ ಮಾಡ್ತಾನೆ ಇರ್ತದೆ ಗೈಸ್. ಅಯ್ಯೋ, ಇಲ್ಲೊಬ್ರು ನನ್ನ ಫ್ರೆಂಡ್ಸ್ ಸಿಕ್ಬಿಟ್ರು, ಅವ್ರು ನಾನು ವ್ಲಾಗ್ ಮಾಡ್ತಿರೋದು ನೋಡ್ಬಿಟ್ಟು. ನಾನು ಹೇಳಿದ್ನಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಸಿಗ್ತಾನೆ ಇರ್ತಾರೆ ಅಂತ. ರೋಡಲ್ಲಿ ನಂಗೆ ಪರಿಚಯ ಇದ್ದಾರೆ, ಇಲ್ಲ ಅವ್ರನ್ನ ತೋರಿಸ್ಲಿಲ್ಲ. ಸೊ ಗೈಸ್, ನಿಲ್ಲಿಸ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಕಾಮಿಡಿ ಮಾಡ್ತಾ ಇದ್ದಾರೆ. ಯಾರಲ್ಲ ನಂಗೆ ಪರಿಚಯದವರೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ನಮ್ಮ ಹೊಳೆನರ್ಸ್ ಟೈಮ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀರಾ. ಹುಣ್ಸೂರ್ಗೆ ಹೋಗೋದು ಕಡಿಮೆನೇ ನಾನು. ಅಲ್ಲಿ ಹೋದ್ರೂ ಮಂಜು ಬಂದಾಗ ಮಾತ್ರ ಹೋಗ್ತೀನಿ, ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋಕ್ಕೆ ಹೋಗಲ್ಲ ನಾನು. ಸೊ ಹಾಂ, ಅಯ್ಯೋ, ನಾವು ಯಾವಾಗಲೂ ಇಲ್ಲೇ ಶಾಪಿಂಗ್ ಮಾಡೋದು ಗೈಸ್. ಅದಕ್ಕೇ ನಾವು 3-4 ಇಯರ್ಸು ಐರನ್ ಬಾಕ್ಸ್ ತಗೊಂಡಿದ್ದು. ತಗೊಳ್ಳಲ್ವಾ? ಬಾಚಿರಿ ಇಳಿದ್ ಬಾ, ವೆಹಿಕಲ್ಸ್ ಬರ್ತವೆ. ಹಠ ಮಾಡಬೇಡ, ನೋಡೋದು ಹೆವಿ ವೆಹಿಕಲ್ಸ್ ಬರ್ತವೆ. ಬಾ ಇಳಿದು. ಎಲ್ಲಿಗೂ ಹೋಗಲ್ವಾ? ಅಲ್ಲಿ ಅತ್ತೆ ನೋಡೋದು, ಹೀಟ್ರ್ ತಗೊಳಕ್ಕೆ ಹೋಗ್ಬೇಕು. ತಗ ಚೈತ್ರ, ಚೆನ್ನಾಗಿರೋದೇ ತಗ. विकेट का भैया 9000 एक एसटी का 9000 वारंटी गारंटी सर्विस ओनली पीस चेंज ಇಲ್ಲ ಸರ್ವಿಸ್ ಓನ್ಲಿ ಸರ್ವಿಸ್ ಓ ಪೀಸ್ ಚೇಂಜ್ ವೈರ್ ಹೋದ್ರೆ ವೈರ್ ಚೇಂಜ್ ಮಾಡ್ಕೊಡ್ತೀರಾ? ನಾವು ಮಾಡಲ್ಲ, ನೀವೇ ಮಾಡಿಸ್ಬೇಕು. ಅದೇನೆ, ಇಲ್ಲಿ ತಂದ್ರೆ ಮಾಡಿಸ್ಕೊಡ್ತೀರಾ ಅಂತ. ಮತ್ತೆ ರಿಪೇರಿ ಮಾಡ್ತಾರಲ್ಲ ಅವ್ರ ಹತ್ರ ಮಾಡಿಸ್ಬೇಕಾ? ಮತ್ತೆ ಲಾಸ್ಟ್ ಟೈಮ್ ಈಗ ಒಂದು ವೈರ್ ಹೋಗಿತ್ತಲ್ಲ, ಚೇಂಜ್ ಮಾಡ್ಕೊಡ್ಲಿಲ್ಲ ಸರ್. ಅವ್ರು ರಿಪೇರಿ ಮಾಡೋರು ಜಾಗ ಮಾಡ್ತಾರೆ, ಅಂಗಡಿಯವ್ರು ಮಾಡಕ್ಕಲ್ಲ. ಬೋಲೋ ಸರ್, ಅದು ಒಳಗಡೆ ಫುಲ್ ಮೆಲ್ಟ್ ಆಗಿ ಹಾಕಕ್ಕಾಗಲ್ಲ ಅಂದ್ರೆ ಅವಾಗ ಚೇಂಜ್ ಮಾಡಕ್ಕಾಗಲ್ಲ. ಹೌದು, ಫುಲ್ ಒಳಗಡೆ ಮೆಲ್ಟ್ ಆಗ್ಬಿಟ್ರೆ ಚೇಂಜ್ ಮಾಡಕ್ಕಾಗಲ್ಲ ಅವಾಗ. ಇದು ಈ ಪೊಸಿಷನ್ ಅಲ್ಲಿ ಶಾಕ್ ಹೊಡಿಯಲ್ವಾ? ಬೋಲೋ ಸರ್, ಭಯ ಆಯ್ತು. ಈಟ ಆಯ್ತಾ? ಕಸ್ಟಮರ್ ನೀವು ಹಿಡಿದು ಕಾರ್ಡ್ ಈರುಳ್ಳಿ ಕಾಲ ಹೇಗಿದ್ದ? ಈ ಕಾರ್ಡ್ ಇಟ್ಕೋಬೇಕು. ಹಾಂ ಆಯ್ತು. ಕಾರ್ಡ್ ನೀವು ವೆಯ್ಟ್ ಕಬಡಿ ಹಾಂ, ಫೋಟೋ ನಡೆಯಲ್ಲ. ಹಾಂ, ವ್ಯಾರಂಟಿ ಕಾರ್ಡೇ ಇರಬೇಕು. ಸರಿ. ತಗೋಬೇಕು ಇವಾಗ. ಬಿನ್ಗೆ ಏನಕ್ಕೆ? ಬಿನ್ಗೆ ಏನಕ್ಕೆ? ಓ, ದಪ್ಪದ್ದು ಬಿನ್ಗೆ ಹೀಟ್ರ್ ಹಾಕಕ್ಕೆ. ಹಾಂ,
ಸೊ ಹೀಟ್ರ್ ಏನಕ್ಕೆ ಅಂತ ಅಂದರೆ ಗೈಸ್ ಎಮರ್ಜೆನ್ಸಿಗೆ ಯಾರಿಗೂ ಬೇಕಾಗಿಲ್ಲ, ರಿಷಿಗೆ ರಿಷಿ ನಿಧಿಗೆ ಇಬ್ರಿಗೆ ಬೇಕಾಗಿರೋದು. ನಮ್ಮ ನಿಧಿ ಒಂದು ಪಕ್ಷ ತಣ್ಣೀರಲ್ಲಿ ಉಯ್ಕೊಂಡ್ರು, ರಿಷಿ ಮಾತ್ರ ಉಯ್ಕೊಳ್ಳಲ್ಲ. ಸೊ ಹಂಗಾಗಿ ನಾವು ಹೀಟ್ರು ಕಂಪಲ್ಸರಿ, ಮತ್ತು ಗೀಝರ್ ಇಲ್ಲ ಏನಿಲ್ವಲ್ಲ. ಸೊ ಹಂಗಾಗಿ ಹೀಟ್ರು. ಮತ್ತು ತಲೆ ಸ್ನಾನ ಮಾಡಬೇಕಾದ್ರೆ ನಾವು ಇದರಲ್ಲೇ ಕಾಯಿಸ್ತೀವಿ. ಚಹಾ ಶಾಪ್ಗಳು ಓಪನ್ ಆಗಿದ್ದಾವೆ ಗೊತ್ತಾ ಗೈಸ್. ಇವಾಗಂತೂ ಫುಲ್ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ, ಎಲ್ಲ ಕಡೆನೂ ಓಪನ್ ಆಗಿ ಹೋಗ್ಬಿಟ್ಟಿದ್ದಾವೆ ಗೈಸ್ ಇವಾಗ. ಅಣ್ಣ ಅಣ್ಣ ಅಯ್ಯೋ ಅವ್ನು ಬಂದು ಹೊಡೆದಿದ್ರೆ ಏನಪ್ಪ ಕತೆ, ಈಗ ಜಸ್ಟ್ ಮಿಸ್ ಆದ. ಇದು ನಮ್ಮ ಲ್ಯಾಬ್ಗೆ ಹೋಗೋ ರೋಡು. ಮತ್ತೆ ಇಲ್ಲಿಲ್ಲೇ ಓಡಾಡ್ತಾ ಇದ್ದೀನಿ ಗೈಸ್. ನಮ್ಮ ಒಳನರಸೀಪುರದಲ್ಲಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಹಿಂಗಿದೆ ಗೈಸ್ ಇವಾಗ. ಗೈಸ್ ನಾನು ಹಳೇ ಚಾನಲಲ್ಲಿ ನಿಮಗೆ ತೋರಿಸಿದ್ದೆ ಒಂದು ಸೇಲ್ ಇದೆ ಅಂತ ಅಂದ್ಬಿಟ್ಟು. ಆ ಸೇಲ್ಗೆ ಇವತ್ತು ನಾವು ಎಂಟ್ರ್ ಆಗಿದ್ದೀವಿ. ಇವಾಗ ಏನು ತಗೊಳಕ್ಕೆ, ಏನು ತರಬೇಕು ಚೈತ್ರ ಇವಾಗ? ತಗೊಂಬನ್ನಿ ಬೇಗ. ಸೊ ಗೈಸ್ ಹೋದ್ರು ಅವರು ಮರ ತಗೊಬರೋಕ್ಕೆ. ನಾನು ಹಿಂಗೆ ಹೊರಗಡೆ ನಿಂತಿದ್ದೀನಿ. ಆ್ಯಂಡ್ ಇಲ್ಲಿ ಮನೆಗೆ ಬೇಕಾಗಿರೋಂಥ ಸಣ್ಣ ಪುಟ್ಟ ಸಾಮಾನುಗಳಾಗಿರ್ಬೋದು, ಬಾಕ್ಸ್ಗಳಾಗಿರ್ಬೋದು ಎಲ್ಲ ಸಿಗುತ್ತೆ. ಒಂದು ಸರಿ ವಿಸಿಟ್ ಮಾಡಿ. ನಮ್ಮ ಹೊಳೆನರಸೀಪುರದವ್ರು ಯಾರಾದರೂ ಇದ್ದರೆ. ಈಗ ಹಬ್ಬ ಬಂತಲ್ಲ, ನೋಡೋಣ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವಲ್ಲಿ ತೋರಣಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ತುಂಬ ಚೆನ್ನಾಗಿದ್ದಾವೆ ಗೈಸ್ ತೋರಣಗಳು. ಜಸ್ಟ್ 140 ರುಪೀಸು. 140 ರುಪೀಸ್ಗೆ ಈ ತೋರಣಗಳು ಸಿಗ್ತಾ ಇದ್ದಾವೆ. ಎಲ್ಲಿ ಅಂತ ಲೊಕೇಶನ್ ನೋಡೋದಾದರೆ ಶಿಕ್ಷಕರ ಭವನ, ಹೊಳೆನರಸೀಪುರ ರಂಗಮಂದಿರ ಹತ್ರ ನೋಡ್ಬೋದು ನೀವು. ಆ್ಯಂಡ್ ನಮಗೆ ಹಬ್ಬದ ಟೈಮಲ್ಲೆಲ್ಲ ಎಕ್ಸಿಬಿಷನ್ಸ್ ಹಾಕೋದು ಇಲ್ಲೇ ಬ್ಯಾಕ್ ಸೈಡು ಇಲ್ಲೇನೆ ಗೈಸ್. ಹಬ್ಬದ ಟೈಮಲ್ಲೆಲ್ಲ ಎಕ್ಸಿಬಿಷನ್ಸ್ನ ಹಾಕಿರ್ತಾರೆ ಇಲ್ಲಿ. ಕಲರ್ ಓಕೆನಾ? ಯಾಕೆ 2 ಮರ? ಇವು ಏನಕ್ಕೆ ಮರ ಇವು? ಓ ಅದಕ್ಕೆ. ನಮ್ಮ ವಾಟರ್ ಬಾಟ್ಲು ತಗೋಬೇಕಿತ್ತಲ್ವಾ? ಬಾಟ್ಲ್ ಅದನ್ನು ಅಷ್ಟೇ. ಅದು ಸ್ಟೀಲ್ದೆ ತಾನೇ? ಸ್ಟೀಲ್ದಾದರೆ ಸ್ಮೆಲ್ ಬರ್ತವೆ. ಬರೀ 140 ರುಪೀಸ್ಗೆ ಒಳ್ಳೊಳ್ಳೆ ತೋರಣಗಳಿದ್ದಾವೆ. ಹಬ್ಬಕ್ಕಂತೂ ತುಂಬ ಯೂಸ್ ಆಗ್ಬೋದು. ಚಿಕ್ಕದಾಗಿರ್ಬೋದು, ಲೆಂತ್ ಇರೋದಾಗಿರ್ಬೋದು, ನೋಡ್ಬೋದು ಗೈಸ್. ಈ ರೋಡಲ್ಲಿ ಏನಾದರೂ ನೈಟ್ ಟೈಮ್ ಬರೋದಾದರೆ ಎಷ್ಟು ಭಯ ಆಗುತ್ತೆ ಅಂತ ಅಂದರೆ, ಇಲ್ಲಿ ಲೈಟಿಂಗ್ಸೇ ಇರಲ್ಲ. ಆಮೇಲೆ ಫುಲ್ ಕತ್ಲೆ ಆಗ್ಬಿಟ್ಟಿರುತ್ತೆ. ಏನೋ ಒಂಥರ ಭಯ ಅಂತ ಅನಿಸುತ್ತೆ. ಮಾರ್ನಿಂಗ್ ನಾನು ಮಾರ್ಕೆಟಿಗೆ ಬಂದಾಗಲೇ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಫುಲ್ ಕತ್ಲೆ ಗೈಸ್. ಯಾರು ಪಾಪ ಇಲ್ಲೆಲ್ಲೇ ಮಲ್ಕೊಂಡಿರ್ತಾರೆ ವ್ಯಾಪಾರ ಮಾಡೋಕ್ಕೆ ಬರೋರು. ಈಗ 10-11 ಗಂಟೆಗೆಲ್ಲ ಬರ್ತಾರೆ, ಬಂದು ಇಲ್ಲೇ ಮಲಗಿರ್ತಾರೆ. ಈ ಕಡೆ ಮೇಲ್ಗಡೆ ಎಲ್ಲ ಲೈಟ್ ಇದೆ, ಬಟ್ ಆ ಕಡೆ ಲೈಟ್ ಇಲ್ಲ ಗೈಸ್. ಅದೇ ಪ್ರಾಬ್ಲಮ್ ಇಲ್ಲಿ ಬರೋಕ್ಕೆ. ಅಷ್ಟೇ ಸಿಕ್ಕಿತ್ತು. ಇನ್ನೆಷ್ಟು ದೊಡ್ಡವು? ಸಾಕು ಬಿಡು ಅಷ್ಟೇ. ಅದೇ ಎಕ್ಸ್ಚೇಂಜು, ಮತ್ತೆ ದುಡ್ಡು ಕೊಡಲ್ಲ. ಅಯ್ಯೋ ಸಾಕು ಇಡಿ. ಇನ್ನೆಷ್ಟು ದೊಡ್ಡವು ಬೇಕಾ? ನಮಗೆ ಟೈಮೇ ಸಾಕಾಗಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಹಾಗಾಗಿ ನಾವು ಆದಷ್ಟು ಈವ್ನಿಂಗೇ ಆಟ ಆಡ್ಕೊತಾ ಇರ್ತೀವಿ ಮಕ್ಕಳ ಜೊತೆ. ಫ್ರೀ ಇರುತ್ತಲ್ಲ, ಅಡುಗೆ ಕೆಲಸ ಎಲ್ಲ ಅಮ್ಮ ನೋಡ್ಕೊತಾರಲ್ಲ ಅಂತ ಅಂದ್ಬಿಟ್ಟು. ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಇವತ್ತು. ಈವ್ನಿಂಗ್ ಶಾರ್ಟ್ ವಿಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ತುಂಬ ಲೆಂತಿಯಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಬೋರಿಂಗ್ ಅನಿಸುತ್ತೆ ಅಂತ ನಿಮಗೆ. ಈವ್ನಿಂಗ್ ಹೇಗಿರುತ್ತೆ ರೊಟೀನ್ ಅನ್ನೋದನ್ನ ಜಸ್ಟ್ ನಿಮ್ಗೊಂದು ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.